ನಾಳೆ ಸಂಸತ್ತಿನಲ್ಲಿ ವಕ್ಫ್ ತಿದ್ದುಪಡಿ ಮಸೂದೆ ಮಂಡನೆಯಾಗ್ತಾ ಇದೆ. ನಾಳೆ ಮಧ್ಯಾಹ್ನ 12 ಗಂಟೆಗೆ ಲೋಕಸಭೆಯಲ್ಲಿ ಮಂಡನೆ ಮಾಡುವಂಥ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಪ್ರಶ್ನೋತ್ತರ ಅವಧಿಯ ನಂತರದಲ್ಲಿ ಲೋಕಸಭೆಯಲ್ಲಿ ಈ ಮಸೂದೆ ಮಂಡನೆ ಆಗುತ್ತೆ. ವಕ್ಫ್ ತಿದ್ದುಪಡಿ ಮಸೂದೆ ಕುರಿತ ಚರ್ಚೆಗೆ 8 ಗಂಟೆ ಮೀಸಲಿಟ್ಟಿದ್ದಾರೆ ಸ್ಪೀಕರ್. ಯಾಕಂದರೆ ಬಹಳ ದೊಡ್ಡ ವಿಚಾರ ಆಗಿರೋದ್ರಿಂದ, ಅನೇಕ ರೀತಿಯ ವಾದ ಅಥವಾ ವಿವಾದಗಳಿರೋದ್ರಿಂದ ಒಂದು ಕ್ಲಾರಿಟಿ ಬೇಕಾಗುತ್ತೆ. ಸರ್ಕಾರವೂ ಕೂಡ ಅದಕ್ಕೆ ಕ್ಲಾರಿಟಿ ಕೊಡಬೇಕಾಗುತ್ತೆ. ಈ ಕಾರಣದಿಂದಾಗಿ 8 ಗಂಟೆಗಳ ಕಾಲ ಚರ್ಚೆಗೆ ಮೀಸಲಿಟ್ಟಿದ್ದಾರೆ. 12 ಗಂಟೆಗಳ ಕಾಲ ಚರ್ಚೆಗೆ ಅವಕಾಶ ಕೇಳಿತ್ತು ಪ್ರತಿಪಕ್ಷಗಳು. ಆದರೆ ಸ್ಪೀಕರ್ ಓಂ ಬಿರ್ಲಾ ಅವರು 8 ಗಂಟೆ ಮಾತ್ರ ಅವಕಾಶವನ್ನು ಕೊಟ್ಟಿದ್ದಾರೆ. ಇವತ್ತು ಕೂಡ ಲೋಕಸಭೆಯಲ್ಲಿ ವಕ್ಫ್ ಮಸೂದೆ ಸಂಬಂಧ ಗದ್ದಲ ಶುರುವಾಗಿದೆ. ಲೋಕಸಭೆಯಲ್ಲಿ ಘೋಷಣೆಯನ್ನು ಕೂಗಿದ್ದಾರೆ ಪ್ರತಿಪಕ್ಷದ ನಾಯಕರು. ಇನ್ನು ನಾಳೆ ಸದನದಲ್ಲಿ ಹಾಜರಿರಲು ಬಿಜೆಪಿ ಸಂಸದರಿಗೆ ವಿಪ್ ಜಾರಿ ಮಾಡಲಾಗಿದೆ. ಅತ್ಯಂತ ಪ್ರತಿಷ್ಠೆಯ ಬಿಲ್ ಇದು, ಅತ್ಯಂತ ಪ್ರತಿಷ್ಠೆಯ ಮಸೂದೆ ಇದು. ಈ ಮಸೂದೆ ಏನಾದರೂ ಪಾಸ್ ಆಗದೆ ಹೋದರೆ ಬಿಜೆಪಿಗೆ ದೇಶದಾದ್ಯಂತ ಬಹಳ ದೊಡ್ಡ ಬೆಲೆ ಅಂದರೆ ಮುಜುಗರಕ್ಕೆ ಸಿಲುಕುತ್ತೆ. ಬಿಜೆಪಿ ಬಹಳ ದೊಡ್ಡ ಹಿನ್ನಡೆ ಅನುಭವಿಸುತ್ತೆ. ಸೊ ಹೀಗಾಗಿ ಪ್ರತಿಯೊಬ್ಬರೂ ಕೂಡ ಹಾಜರಿರಬೇಕು ಅಂತ ಹೇಳಿ ಸೂಚನೆಯನ್ನು ಕೊಡಲಾಗಿದೆ. ಜೊತೆಗೆ ವಿಪ್ ಜಾರಿ ಮಾಡಲಾಗಿದೆ. ವಕ್ಫ್ ಮಸೂದೆಯನ್ನು ವಿರೋಧಿಸಲು ಪ್ರತಿಪಕ್ಷಗಳೂ ಕೂಡ ಸಿದ್ಧತೆಯನ್ನು ನಡೆಸಿದ್ದಾವೆ. ಸುದೀರ್ಘ ಚರ್ಚೆಯ ನಂತರ ಮಸೂದೆ ಅಂಗೀಕಾರ ಆಗುವ ಸಾಧ್ಯತೆ ಇದೆ. ಅಫ್ಕೋರ್ಸ್ ಖಂಡಿತ ಆಗೇ ಆಗುತ್ತೆ. ಯಾಕಂತ ಹೇಳಿದ್ರೆ ಲೋಕಸಭೆಯಲ್ಲಿ ಬಿಜೆಪಿಗೆ ಸ್ಪಷ್ಟ ಬಹುಮತ ಇದೆ. ಬಿಜೆಪಿ ಅನ್ನೋದಕ್ಕಿಂತ NDA ಮೈತ್ರಿಕೂಟಕ್ಕೆ ಸ್ಪಷ್ಟ ಬಹುಮತ ಇದೆ. ಸೊ ಈ ಕಾರಣದಿಂದಾಗಿ ಪ್ರತಿಯೊಬ್ಬರೂ ಕೂಡ ಮತ ಹಾಕಲೇಬೇಕು ಅಂಥೇಳಿ ಆಯಾ ಪಕ್ಷಗಳು ತಮ್ಮ ಸಂಸದರನ್ನು ಕಟ್ಟಿ ಹಾಕುವ, ಸಂಸದರನ್ನು ಹಿಡಿದಿಟ್ಟುಕೊಳ್ಳುವಂಥ ತಂತ್ರಗಾರಿಕೆಗೆ ಮುಂದಾಗ್ತಾ ಇದ್ದಾರೆ. ಬಿಜೆಪಿ ವಿಪ್ ಜಾರಿ ಮಾಡಿಬಿಟ್ಟಿದೆ. ಪ್ರತಿಪಕ್ಷಗಳು ಕೂಡ ಅಲರ್ಟ್ ಆಗಿದ್ದಾವೆ. ಯಾಕಂತ ಹೇಳಿದ್ರೆ ಈ ವಿಚಾರದಲ್ಲಿ ಅಂಗಪಕ್ಷಗಳೇನಿದ್ದಾವೆ, NDA ಮೈತ್ರಿಕೂಟದ ಭಾಗವಾಗಿರುವಂಥ ಪಕ್ಷಗಳಿದ್ದಾವಲ್ಲ, ಈ ವಕ್ಫ್ ವಿಚಾರದಲ್ಲಿ ತೆಗೆದುಕೊಳ್ಳುವಂಥ ತೀರ್ಮಾನ ಬಹಳ ಸ್ಪಷ್ಟವಾಗಿರಬೇಕಾಗತ್ತೆ. ಒಂದು ವೇಳೆ ವಿರೋಧಾಭಾಸ ಆಗಿಬಿಟ್ರೆ, ಆ ಸಂದರ್ಭದಲ್ಲಿ ನಂಬರ್ ಕಮ್ಮಿ ಆಗಿಬಿಟ್ರೆ, ಈ ಮಸೂದೆ ಬಿದ್ದೋಗ್ಬಿಟ್ರೆ BJP ಸರ್ಕಾರಕ್ಕೆ, ಮೋದಿ ಆಡಳಿತಕ್ಕೆ ಭಾಳ ಹಿನ್ನಡೆ ಆಗುತ್ತೆ, ಒಂದು ರೀತಿ ಮುಜುಗರ ಆಗುತ್ತೆ. ಸೊ ಯಾವುದೇ ರೀತಿಯ ಮುಜುಗರ ಆಗಬಾರದು ಎನ್ನುವ ಕಾರಣಕ್ಕಾಗಿ ಎಲ್ಲರೂ ಕೂಡ ಹಾಜರಿರಲಿಕ್ಕೆ ವಿಪ್ ಜಾರಿ ಮಾಡಲಾಗಿದೆ. इतिहास जिस तरह के फैसले लिए अगर हम देखें, उससे कहीं न कहीं जो परिणाम भारतीय जनता पार्टी चाहती थी वो नहीं आए. भारतीय जनता पार्टी का हर फैसला वोट के लिए, अपने लोगों को खुश करने के लिए. ये वक्फ बिल के खिलाफ समाजवादी पार्टी है, पहले भी थी, आगे भी रहेगी. जिस तरह के संशोधन भारतीय जनता पार्टी कर रही है, वो पूरा कंट्रोल अपने पास चाहते हैं. जो एडमिनिस्ट्रेटिव पावर है वो पूरा का पूरा अपने पास रखना चाहते हैं. इस देश ने वो समय भी देखा है कि जिस समय एडमिनिस्ट्रेटिव गलत फैसले की वजह से भारत की जो संस्कृति रही, भाईचारा रहा, उसके खिलाफ खाई पैदा की है. और अगर हम इनका जो फैसले लिए अगर पलट करके देखें, एंग्लो इंडियन बिल जिसमें कि सदस्य एक बनता था, चुन करके आता, वो अपॉइंट होता था, वो बिल ले लिया वापस. वो आरक्षण छीन लिया. आरक्षण एंग्लो इंडियन का छीना. नोटबंदी से रुपया छीना, लेकिन भ्रष्टाचार बढ़ गया. रुपए आज भी निकल रहे हैं. GST कानून लाए, उधर व्यापारियों का सब कुछ छिन गया. दिन भर वो केवल GST का चक्कर काट रहे हैं. तो GST हो, नोटबंदी हो या अन्य बिल में विस्तृत रूप से चर्चा करना चाहते हैं और बिजनेस एडवाइजरी कमेटी इसमें तय करे. तो बिजनेस एडवाइजरी कमेटी में कुछ पार्टीज का मत था 6 घंटे डिस्कस होना चाहिए, कुछ का मत था 4 घंटे, और ज्यादातर अपोजिशन पार्टी के लोग 12 घंटे का मांग किया. तब बीच में 8 घंटे का चर्चा का समय तय किया गया. और ये भी स्पीकर साहब ने कहा कि 8 घंटे चर्चा का समय दिया है, जिसको बढ़ाया जा सकता है, लेकिन हाउस का सेंस लेकर के. चर्चा तो हमेशा ऐसे ही होते हैं. जब आप टाइम तय करते हैं तो अगर हाउस को लगे कि डिस्कशन का समय को बढ़ाना चाहिए तो समय को बढ़ाया जाता है, एक्सटेंड किया जा सकता है. लेकिन अगर बहाना बना करके अब चर्चा में हिस्सा नहीं लेना चाहता है और बहाना बना करके वॉकआउट करने का कोई कदम उठाते हैं, तो मैं रोक नहीं सकता हूं उसको. हम तो चर्चा चाहते हैं और
जेपीसी ने व्यापक रूप से इस बिल का स्क्रूटनाइज किया, चर्चा किया और पार्लियामेंट में फिर से टेबल किया रिपोर्ट को।